ಪಿಕ್ಚರ್ ನೋಡ್ಬಿಟ್ಟು ಏನಾದ್ರು ಒಂದ್ಸಲ ರಿವ್ಯೂ ಕೊಡ್ಬೋದಾಗಿತ್ತಲ್ಲ. ಈಗ ಯಾವುದೋ ಒಂದು ಮಾಡಿದ್ದಕ್ಕೆ ನೀವು ಅಷ್ಟೊಂದು ನನ್ನ ಸೆಲೆಬ್ರೇಟ್ ಮಾಡಿ ಕೊಂಡಿಸಿದ್ರ. ಪಿಕ್ಚರ್ನು ಅದೇ ಥರ ತಗೊಂಡೋಗಿ ದಯವಿಟ್ಟು ಇದನ್ನ ನೋಡಿ ಕನ್ನಡ ಪಿಕ್ಚರ್ನ ಉಳಿಸಿ. ನನ್ನ ಪಿಕ್ಚರ್ ಅಂತಲ್ಲ, ಎಲ್ಲ ಕನ್ನಡ ಪಿಕ್ಚರ್ನ ನೋಡಿ ರಿವ್ಯೂ ಕೊಡಿ ಅಂತಾನೆ ನಾನು ಕೇಳ್ತಾ ಇದ್ದೀನಿ. ನೀವು ಮಾತಾಡೋ ಮಾತು, ಒಂದು ಮಾತು ಮನುಷ್ಯನ ಬೆಟ್ಟ ಎತ್ತರಕ್ಕೂ ತಗೊಂಡೋಗ್ತೈತೆ. ಅದೇ ಒಂದು ಮಾತು, ನೀವು ಮಾತಾಡೋ ಮಾತು ಅವನ್ನ ಸಾಯ ಗಂಟನೂ ತಗೊಂಡೋಗ್ತೈತೆ. ದಯವಿಟ್ಟು ಮಾತಾಡ್ಬೇಕಾರೆ ಆ ಮಾತು ಬಿಡಿ. ಆ ಮಾತಲ್ಲಿ ಎಲ್ಲ ನೋವುಗಳಾಗ್ತೈತೆ. ನನಗೆ ನಿಜವಾಗ್ಲೂ ಅಮ್ಮನಂದಿದ್ದಾರೆ, ಅಕ್ಕನಂದಿದ್ದಾರೆ, ನನಗೆ ಏನೂ ಬೇಜಾರಿಲ್ಲ. ಯಾಕಂದರೆ ನಾನು ಎಲ್ಲರೂ ಹೋಗೋದು ಅಮ್ಮ ಅಂತಾನೆ ಕರಿತೀನಿ, ಅಕ್ಕ ಅಂತಾನೆ ಕರಿತೀನಿ. ನಮ್ಮಮ್ಮ ಬೇರೆಲ್ಲ, ನಿಮ್ಮಮ್ಮ ಬೇರೆಲ್ಲ. ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ದಯವಿಟ್ಟು ಪಿಕ್ಚರ್ನ ನೋಡಿ ರಿವ್ಯೂ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ತುಂಬ ಕಷ್ಟಪಟ್ಟು ಮಾಡಿದ್ದೀನಿ. ಇದೇ ಒಬ್ಬ ಸೆಲೆಬ್ರಿಟಿ ನಾನು ಅಮ್ಮನ ಸೇವೆ ಮಾಡಿ, ಉರುಳು ಸೇವೆ ಮಾಡಿ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತವರೆಗೂ ಅದನ್ನ ಬಗ್ಗೆ ಯಾರೂ ಟ್ರೋಲ್ ಮಾಡಿಲ್ಲ. ಇವತ್ತು ಅದ್ರ ಬಗ್ಗೆ ಯಾರೂ ಟ್ರೋಲ್ ಮಾಡಿಲ್ಲ. ಅದ್ರ ಬಗ್ಗೆ ಯಾರು ಟ್ರೋಲ್ ಮಾಡಿಲ್ಲ ಅಲ್ವಾ. 2 ತಿಂಗಳು ನಾನು 6 ಪ್ಯಾಕ್ ಮಾಡಿದ್ದೀನಿ. 2 ತಿಂಗಳು 6 ಪ್ಯಾಕ್ ಮಾಡಿದ್ದೀನಿ. ಆ 6 ಪ್ಯಾಕ್ ಮಾಡ್ಬೇಕಾದ್ರೂ ಅವ್ರು ಹೇಳಿದ್ರು ಸ್ವಲ್ಪ ಹುಷಾರಾಗಿ ಮಾಡೋಂತ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಈ ನನ್ನ ಸಬ್ಜೆಕ್ಟ್ ಗೆಲ್ಬೇಕಂತ ಅಷ್ಟು ರಿಸ್ಕ್ ಮಾಡಿ ನಾನು ಈ ಕನ್ನಡ ಪಿಕ್ಚರ್ ಮಾಡಿದ್ದೀನಿ. ಒಂದೊಂದು ಡೈಲಾಗ್ ಆಗಿರ್ಬೋದು, ಒಂದೊಂದು ಆರ್ಟಿಸ್ಟ್ಗಳಾಗಿರ್ಬೋದು, ಜೀವ ತುಂಬಿಸಿ ಮಾಡಿದ್ದೀನಿ. ಶೋಕಿಗೆ ಬಂದವನಲ್ಲ ನಾನು, ಕಷ್ಟದಿಂದ ಬಂದವ್ ನಾನು. ಇನ್ನೊಬ್ರು ಜಾಬ್ ದುಡ್ಡು ನಾನು ಶೂಟಿಂಗ್ ಮಾಡಿದವನಲ್ಲ. ನಾನು ಕಾರಲ್ಲಿ ಹೋಗಿ ಯಾರೋ ನೋಡ್ಕೊಂಡು ಹೋಗಿ ಅಂಥ ಬಾಳ್ದವನಲ್ಲ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಪಿಕ್ಚರ್ನ ಹಂಗೇನೆ ನಾನು ಅದನ್ನೇ ಪ್ರೀತಿ ಮಾಡ್ತಾ ಇದ್ದೀನಿ. ನೀವೇನೇ ಟ್ರೋಲ್ ಮಾಡಲಿ, ಏನೇ ಮಾಡಲಿ, ನಾನು ಸತ್ರೇನು ಇದರಲ್ಲೇ ಸಾಯ್ತೀನಿ, ಬದುಕ್ರೇನು ಇದರಲ್ಲೇ ಬದುಕ್ತೀನಿ ಅಂತ ನಾನು ಬದುಕ್ತಾ ಇದ್ದೀನಿ. ನಾನು ಕನ್ನಡ ಪಿಕ್ಚರು ನಾನು ಮಾಡ್ತೀನಿ, ಇನ್ನೂ ಮಾಡ್ತೀನಿ, ಇನ್ನೂ ಹೆಚ್ಚೆಚ್ಚಿಗೆ ಮಾಡ್ತೀನಿ. ನಿಮ್ಮ ಮನಸ್ಸಿಗೆ ನಿಮ್ಗೆ ಮನೋರಂಜನೆ ನಾನು ಕೊಡ್ತೀನಿ, ಎಲ್ಲ ಮಾಡ್ತೀನಿ. ದಯವಿಟ್ಟು ನನ್ನ ಈ ಮಾತುಗಳು ನಿಮ್ಗೆ ಬೇಜಾರಾದ್ರೂ ನಾನು ಸಾರಿ ಕೇಳ್ತೀನಿ. ಈ ಪಿಕ್ಚರ್ನ ನೋಡಿ, ನಾನು ಏನು ಬೇಕಾದ್ರೂ ಕೇಳಿ. ನನ್ನ ಒಂದು ಆ್ಯಕ್ಟಿಂಗಲ್ಲಿ ಆಗಿರ್ಬೋದು, ನನ್ನ ಒಂದು ಡೈರೆಕ್ಷನಲ್ಲಿ ಆಗಿರ್ಬೋದು, ಪ್ರತಿಯೊಂದು ಇವ್ರಿಗೆಲ್ಲ ಕೇಳ್ತಾನೆ. ಇದೇ ಇಲ್ಲಿ ಜಾಲಿ ಅಣ್ಣ ಬಂದಿದ್ದಾರೆ, ಅವ್ರನ್ನ ಕೇಳಿ. ನನಗೆ ಅದಕ್ಕೆ ನಾನು ಹೇಳ್ತಾ ಇರೋದು, ಬಂದು ಎಲ್ಲೋ ಕೂತ್ಕೊಂಡು ದಯವಿಟ್ಟು ಟ್ರೋಲ್ ಮಾಡಬೇಡಿ. ನಿಮ್ಗೆ ಏನೋ ಕಮೆಂಟ್ ಸಿಗ್ತೈತೆ, ಲೈಕ್ ಸಿಗ್ತೈತೆ, ಶೇರ್ ಸಿಗ್ತೈತೆ ಅಂತ ದಯವಿಟ್ಟು ಆ ಕೆಲಸ ಮಾಡೋಕೆ ಹೋಗ್ಬೇಡಿ. ಪಿಕ್ಚರ್ನ ನೋಡಿ, ದಯವಿಟ್ಟು ಪಿಕ್ಚರ್ನ ನೋಡ್ಬಿಟ್ಟು ನನಗೆ ಅವಾಗ ಏನಾರು ಅನ್ಲಿ, ನಾನು ಖುಷಿಯಾಗಿ ತೊಗೊತೀನಿ. ಯಾಕೆ ನನಗೆ ಸರಿ ಇಲ್ಲ, ನಾನು ಇನ್ನೂ ಏನೋ ತಿದ್ಕೋಬೇಕು ಅನಿಸ್ತೈತೆ ಅಲ್ವಾ. ನಾನು 25 kg ಕಮ್ಮಿ ಆಗಿದ್ದೀನಿ ಅಣ್ಣ, 25 ಕಮ್ಮಿ ತೂಕ ಇಳಿಸಿದ್ದೀನಿ. ಇದೇ ಯಾರೋ ದೊಡ್ಡವ್ರು ಮಾಡಿದ್ರೆ ಎಷ್ಟು ನೀವು ಟ್ರೋಲ್ ಮಾಡಿರ್ತೀರೋ, ಅವ್ರನ್ನ ಎಷ್ಟು ಹೈಲೈಟ್ ಮಾಡ್ತಾರೋ. ನಾನು ಯಾಕೆ ಹೈಲೈಟ್ ಮಾಡಿಲ್ಲ? ನಾನೇನು ಬೇರೆ ಪಿಕ್ಚರ್ ಏನೋ ಮಾಡಿದ್ದೀನ? ಮತ್ತೊಂದು ಏನೋ ಕನ್ನಡ ಇವನು ಏನೋ ಸರಿಗೆ ಮಾಡಿಲ್ಲ ಅಂತ ನಾನೇನು 6 ಪಿಕ್ಚರ್ ಮಾಡಿದ್ದೀನ ಹೇಳಿ? ಅಂದೇನಾರು ಮಾಡಿದರೆ ನಂಗೆ ತುಂಬ ಹರ್ಟ್ ಆಗ್ತೈತೆ. ಯಾಕಂದ್ರೆ ನಮ್ಮ ಮನೇಲೂ ಎಲ್ಲ ಹೆಣ್ಮಕ್ಳು ಇದ್ದಾರೆ. ನಾನು ಮಾಡಿರೋ ಕನ್ನಡ ಪಿಕ್ಚರ್ ಒಂದು ಸುಂದರವಾದ ಗಂಡ ಹೆಂಡತಿ ಫ್ಯಾಮಿಲಿ ತೋರಿಸಿದ್ದೀನಿ. ಒಂದು ಹುಡುಗಿಯಿಂದ ಹೋದ್ರೆ ಯಾವ ಥರ ಎಲ್ಲ ಹುಡುಗರು ಹೆಂಗೆ ಸಾಯ್ತಾರೆ ಅಂತಲೂ ತೋರಿಸಿದ್ದೀನಿ. ಅದೇ ಹೆಣ್ಮಗುಗೆ ಯಾವ ಥರ ಎಲ್ಲ ಒಂದು ಮರ್ಯಾದೆ ಕೊಡ್ಬೇಕಂತಲೂ ಇದರಲ್ಲಿ ತೋರಿಸಿದ್ದೀನಿ. ರೌಡಿಸಮ್ ಆಗಿರ್ಬೋದು, ಒಂದು ಹೆಣ್ಣಿಗೆ ಎಷ್ಟು ಗೌರವ ಕೊಡಬೇಕು ನಾವಲ್ಲ ಅಂತಲೂ ಅದನ್ನು ತೋರಿಸಿದ್ದೀನಿ. ಹುಡುಗಿಂದ ಹೋದರೆ ತಂದೆ ತಾಯಿ ಮಾತು ಬಿಟ್ಟು ಮರ್ತಿ ಹೋದ್ರೆ, ಹುಡುಗಿಂದ ಹೋದರೆ ಅದನ್ನು ಯಾವ ಥರ ಅಲ್ಲ ಸರ್. ಒಂದು ತಂದೆ ತಾಯಿ 25 ವರ್ಷ ಒಂದು ಹುಡುಗನ್ನ ಸಾಕ್ಬೇಕಾದ್ರೆ ಎಷ್ಟೆಲ್ಲ ಸಪೋರ್ಟ್ ಪಟ್ಟಿರ್ತಾರೆ. ಅದೇ ಹುಡುಗಿ ಒಂದು 25 ಸೆಕೆಂಡಲ್ಲಿ ಹಿಂಗೆ ಹೊಡ್ಕೊಂಡು ಹೋಗ್ಬಿಡ್ತಾರೆ, ಗೊತ್ತಾ? 25 ಸೆಕೆಂಡಲ್ಲಿ 25 ವರ್ಷ ಮಾಡಿರ್ತಾರೆ, ತಂದೆ ತಾಯಿ ಸಾಕಿರ್ತಾರೆ. 25 ಸೆಕೆಂಡಲ್ಲಿ ತಗೊಂಡು ಹೊಡ್ಕೊಂಡು ಹೋಗ್ಬಿಡ್ತಾರೆ. ಯಾಕಂದ್ರೆ ತಪ್ಪಾಗಿ ಹೇಳ್ತಾ ಇಲ್ಲ, ಯಾಕಂದ್ರೆ ಅವಾಗ ಆ ಟೈಮಲ್ಲಿ ಏನೋ ಸಪೇರ್ ಪಟ್ಟಾಗ ಸಾಯೋ ಸ್ಥಿತಿಗೂ ಹೋಗ್ಬಿಡ್ತಾರೆ. ಪ್ರೀತಿ ಕೊಡಿ, ನಿಜವಾಗ್ಲೂ ಆದರೆ ಪ್ರೀತಿ ಕೊಡಿ. ಸುಮ್ಮನೆ ಸಪೇರ್ ಕೊಟ್ಕೊಂಡು ಯಾರಿಗೂ ಪ್ರೀತಿ ಕೊಡೋಕೋಗ್ಬಿಡಿ. ಅವರಿಂದ ಫ್ಯಾಮಿಲಿಗಳು ಹಾಳಾಗೋಗ್ತಾರೆ. ಇಷ್ಟ ಆಯ್ತಾ, ಬನ್ನಿ ಧೈರ್ಯವಾಗಿ ಮಾಡಿ. ಲವ್ ಮಾಡ್ಬೇಕಾದ್ರೆ ಅಷ್ಟೇ 10 ಸಲ ಯೋಚನೆ ಮಾಡಿ. ಹುಡುಗಿ ಬಗ್ಗೆ ಕೇಳಿ ಲವ್ ಮಾಡಿಬಿಟ್ಮೇಲೆ 1 ಸಲನೂ ಯೋಚನೆ ಮಾಡಕ್ಕೆ ಹೋಗ್ಬೇಡಿ, ಅದು ತಪ್ಪಾಗ್ಬಿಡ್ತೈತೆ. ಪಿಕ್ಚರ್ನ ತೋರಿಸಿದ್ದೀನಿ, ದಯವಿಟ್ಟು ಗೆಲ್ಸಿ ಅಂತಾನೆ ಕೇಳ್ಕೊಂತೀನಿ. ಅಯ್ಯೋ, ತುಂಬಾನೇ ಸಪೋರ್ಟಾಗಿ ನಿಲ್ತಿದ್ದಾರೆ. ನನಗೆ ಯಾರೂ ಇಲ್ಲ ಇವತ್ತು. ನನಗೆ ತುಂಬಾನೇ ನಿಜವಾಗ್ಲೂ ಹೇಳ್ಬೇಕಂದ್ರೆ, ನನ್ನ ಡಿ ಬಾಸ್ ಅಣ್ಣ ಅವ್ರು ಎಲ್ಲೋ ಇದ್ದು ಇಲ್ಲಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ನನಗೆ, ನಾನು ಅವ್ರು ಬಂದಿದ್ದಷ್ಟಕ್ಕೆ ನಾನು ಹೋಗಿ ಅವ್ರ ಮನೆಗೆ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ. ಯಾಕಂದರೆ ಅವ್ರ ಜೊತೆಗೆ ನಾನು ಮಾಡಿದ್ದೀನಿ, ಚಕ್ರವರ್ತಿಯಲ್ಲಿ ಮೇನ್ ವಿಲನ್ ಮಾಡಿದ್ದೀನಿ. ಸೊ ಅದರಲ್ಲಿ ಏನೋ ಏನೋ ವಿಷಯ ಅದರಲ್ಲಿ ಅವತ್ತೇನೋ ನಡೀತು. ಯಾಕಂದರೆ ಅವ್ರ ಮುಂದೆ ಫಸ್ಟ್ ಟೈಮ್ ಡಿ ಬಾಸ್ ಅಣ್ಣನ ಮುಂದೆ ನಿಂತ್ಕೊಂಡಿದ್ದೀನಿ. ಒಂದು ಡೈಲಾಗ್ ಐತೆ, ಇವತ್ತವರೆಗೂ ಯಾರೂ ಮಾಡಿಲ್ಲ ಡೈಲಾಗ್. ನಾನು ಮಾಡಿದ್ದೀನಿ ಅದು ಡೈಲಾಗು. ಅದು ಒಂದು ಅದರಲ್ಲಿ ಒಂದು ಕೆಟ್ಟ ಮಾತೈತೆ. ನನಗೆ ಎಲ್ಲಿ ಡಿ ಬಾಸ್ ಅಣ್ಣ ಎತ್ಕೊಂತಾರ ಅಂತ ಒಂದು ಇತ್ತು. ನಾನು ಚಿಕ್ಕ ಹುಡುಗ ಅಲ್ವ, ಅವ್ರ ಮುಂದೆ ಅವ್ರು ಮನ್ಸು ಪಟ್ಟಿದ್ರೆ ರವಿಶಂಕರ್, ಬಾಂಬೆ ಇಟ್ಟು ಎಂತೆಂಥ ಅಂಟೇಷನ್ ಕಳಿಸ್ಬೋದು. ನಾನು ಯಾರು ಅವ್ರಿಗೆ ಯಾರೋ 3rd ಪರ್ಸನ್ ಅಂತ ಅನ್ಕೊಂಡಿಲ್ಲ. ಒಬ್ಬ ಕನ್ನಡದವನು ಇನ್ನು ಬೆಳೀಲಿ ಅಂದ್ಬಿಟ್ಟು ನಾನು ಡೈಲಾಗ್ ಹೊಡೆದಿರೋಷ್ಟಕ್ಕೆ ಅವ್ರ ಕಾಲಲ್ಲಿ ಬಿದ್ದೆ. ಅವ್ರು ಏನು ಮಾಡಿದ್ರು, ಎತ್ತುಬಿಟ್ಟು ಹಿಂಗೆ ಚಿನ್ನು ನಿನ್ನ ಆ್ಯಕ್ಟಿಂಗಲ್ಲಿರೋ, ನಿನ್ನ ಪರ್ಫಾರ್ಮೆನ್ಸ್ ಚೆಂದಾಗೈತೆ, ನೀನು ಅದನ್ನು ಮೇಂಟೈನ್ ಮಾಡೋ, ಇದೆಲ್ಲ ಯಾರ ಕಾಲ್ಗೂ ಬಿಡಬೇಡ, ನಿನ್ನ ಕಲೆ ನಿನ್ನ ಕೈ ಹಿಡಿತೈತೆ, ಹೋಗಿ ಚಿನ್ನ ಅಂತ ನನ್ನ ಅವತ್ತು ಬೆಂಬಲಕ್ಕೆ ತಟ್ಟಿತ್ತೆ ನನ್ನ ಡಿ ಬಾಸ್ ಅಣ್ಣನೇ. ಇವತ್ತು ಅವ್ರು ಇಲ್ಲ, ಇವತ್ತು ನನಗೆ ಇವತ್ತು 3ನೇ ವಾರನ ಓಡೋದಕ್ಕೆ ಕಾರಣನು ನಮ್ಮ ಡಿ ಬಾಸ್ ಅಣ್ಣನೇ. ನಾನು ಎದೆ ತಡ್ಕೊಂಡು ಹೇಳ್ತೀನಿ,
ಎದೆ ತಡ್ಕೊಂಡು ಹೇಳ್ತೀನಿ, ನನಗೆಲ್ಲ ತುಂಬಾ ಖುಷಿ ಆಗ್ತೈತೆ. ಯಾರು ಬಂದಿಲ್ಲ ಸರ್, ಯಾರು ಬಂದಿಲ್ಲ. ಹೋಗಿದ್ದೀನಿ, ಎಲ್ಲರೂ ಮನೆ ಹತ್ರನೂ ಹೋಗಿದ್ದೀನಿ, ಅವ್ರುಗಳಿಗೆ ಗೊತ್ತಿಲ್ಲ. ನಾನು ಹೋಗಿರೋದು ಗೊತ್ತಿಲ್ಲ. ಈಚ್ ಕಡೆ ಕೇಳ್ಕೊಂಡು ಬಂದಿದ್ದೀನಿ. ಟ್ರೈಲರ್ಗೆ ಹೋಗಿದ್ದೆ, ಟೀಸರ್ಗೆ ಹೋಗಿದ್ದೀನಿ, ಪ್ರತಿಯೊಂದು ಸಾಂಗಿಗೆ ಹೋಗಿದ್ದೀನಿ, 3 ಸಾಂಗಿಗೆ ಹೋಗಿದ್ದೀನಿ. ಯಾರು ಬಂದಿಲ್ಲ ಅಣ್ಣ. ನಾನು ಏನು ಮಾಡಲಿ ಹೇಳಿ? 100% ಮಾಡ್ತೀನಿ. ನಾನು ಸತ್ರಣ ಇದ್ರಲ್ಲೇ ಸಾಯ್ತೀನಿ. ಹೆಸರು ಮಾಡಿದ್ರೂ ಇದ್ರಲ್ಲೇ ಮಾಡ್ತೀನಿ. ಟೈಟ್ಲನ್ನ ಅನೌನ್ಸ್ ಮಾಡ್ತಾ ಇದ್ದೀನಿ. ಬಂದೇ ಬರ್ತೀನಿ. ಬಂದರೆ ಈ ಸಲ ರಾಜನ್ ಥರನೇ ಬರ್ತೀನಿ. ಅಭಿಮಾನಿ ದೇವರುಗಳು ನನ್ನ ಬೆಳೆಸಿದ್ದಾರೆ. ಅವ್ರಿಗೆ ಯಾವತ್ತು ನಾನು ನನ್ನ ನನ್ನ ದೇಹನ ಚೊಪ್ಲಿಯಾಗಿ ಹೊಡೆದ್ರೂ ಅವ್ರಿಗೇನು ಸರ್ಟಿಫಿಕೇಶನ್ ಆಗಲ್ಲ. ನಾನು ಎಷ್ಟು ಹೇಳಿದ್ರು ಅವ್ರಿಗಂತೂ ನಿಜವಲ್ಲ. ಅವರಿಂದನೇ ಇವತ್ತು ನಾನಿದ್ದೀನಿ, ಅವರಿಂದನೇ ನಾನು. ಅವ್ರು ಇರೋದಕ್ಕೇನೆ ಈ ಪಿಕ್ಚರ್ ಓಡ್ತೈತೆ. ಅವ್ರು ಆಶೀರ್ವಾದ ಮಾಡ್ತಾ ಇದ್ದಾರೆ ಇವತ್ತು. ಅದು ನಾನು ಎಲ್ಲೋ ಒಂದು ಇದು 3ನೇ ವಾರ ನನಗೆ ಓಡ್ತೈತೆ ಅಂದರೆ ಮಂಡ್ಯದಲ್ಲಿ ಅವರೇ ತೊಗೊಂಡು ಹಾಕ್ಸ್ಕೊತಾ ಇದ್ದಾರೆ ಅಂದರೆ ನನಗೆ ಖುಷಿ ಆಗ್ತೈತೆ. ಮೈಸೂರಲ್ಲಾಗಿರ್ಬೋದು, ಆಮೇಲೆ ಸುಂಕದಕಟ್ಟೆಯಲ್ಲಿ ತುಂಬಾ ವೆಲ್ ಖುಷಿ ಆಗ್ತೈತೆ. ಎಲ್ಲ ಅಭಿಮಾನಿ ದೇವರುಗಳಿಗೆ ತುಂಬಾ ನಾನು ಇಲ್ಲಿಂದ ಅವ್ರ ಕಾಲಿಗೆ ಬಿದ್ದು ನಾನು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯೂಶಲಾಗಿ ಟ್ರೋಲ್ ಅವ್ರಿಗೂ ಅಷ್ಟೇ ಅಣ್ಣ. ಅಣ್ಣಂದಿರ ನಿಮಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನನ್ನ ತುಂಬ ಹೈಲೈಟ್ ಮಾಡಿದ್ದಾರೆ, ತುಂಬ ಥ್ಯಾಂಕ್ಸ್ ಅಣ್ಣ. ದಯವಿಟ್ಟು ಒಂದು ಸ್ಮಾಲ್ ರಿಕ್ವೆಸ್ಟು, ಪಿಕ್ಚರ್ ನೋಡ್ಬಿಟ್ಟು ನಂಗೆ ಏನಾರು ಇದ್ದರೆ ಕತ್ತಿನ ಬಟ್ಟೆ ಇಟ್ಕೊಂಡು ಏನು ಬೇಕಾ ಕೇಳಿ ಅಣ್ಣ. ಸರ್, ಇವತ್ತು ಉಚಿತ ಶೋ ಇಟ್ಟಿದ್ರಿ, ಎಷ್ಟು ಜನ ಬಂದಿದ್ದಾರೆ ಅಂತ ನೋಡಿ ಸರ್. ನೀವೇ ನೋಡಿದಿರಲ್ಲ, ಫುಲ್ ಎಲ್ಲ ಜನ ಹೆಂಗ್ ತುಂಬಿದ್ದಾರೆ ನೋಡಿದಿರಲ್ಲ ಸರ್. ನೋಡಿದಿರಲ್ಲ ನೋಡಿ. ಇವರು ಡಿ.ಬಾಸ್ ಅಣ್ಣನ ಜೊತೆಗೆ ವಿಲ್ಲನ್ ಆಗಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಮಾತಾಡಿ ಸರ್. ತುಂಬಾ ಖುಷಿ ಆಯ್ತು. ಕನ್ನಡ ನೋಡಿಲ್ಲ. ನಮ್ದು ತಮಿಳ ಡೈಲಾಗ್ ನಮ್ಮ ತಮಿಳ್ ಸರ್ ಗೊತ್ತಾ, ಅವ್ರು ಸೂಪರ್ ಸ್ಟಾರ್ ತಮಿಳ್ನಾಡು. ಅವ್ರು ತಮಿಳ ಮೂವಿ ಡೈಲಾಗ್ ಮಾಡಿದ್ದಾರೆ. ನಮ್ದು ಅದೇ ಫಿಗರ ಅಷ್ಟು ನೋಡಿ ಯಾರು ಲೈಕ್ ಮಾಡಿಲ್ಲ. ಇನ್ನು ನೋಡ್ಬೇಕದು ನಮ್ ಲೈಕ್ ಬರದೆ. ಆ ಥರ ನಾ ಸೆಕೆಂಡ್ ಟೈಮ್ ಸೂರ್ಯನ ಮೂವಿ ನೋಡಿದ್ರೆ ಪಾ ನಮ್ಮ ಹೇಳಿದ್ ಬದಿಲ್ಲ. ತಮಿಳ್ ಸೂಪರ್ ಮೂವಿ, ನಂಬರ್ 1 ಮೂವಿ. ನಾ ಎತ್ತರ ಮೂವಿ ನೋಡಿದ್ದೇನೆ. ಈ ಸೆಕೆಂಡ್ ಟೈಮ್ ನೋಡಿ ಆ ಥರ ಏನಿನ ಈ ಮೂವಿ ನೋಡಬೇಕು, ಎಲ್ಲರೂ ನೋಡಬೇಕಂತೂ. ಈ ಮೂವಿ ಸೂಪರ್ ಮೂವಿ. ಯಾವ ಕಾಂತಾರ ಮೂವಿ, ಕೆಜಿ ಮೂವಿ ಯಾವಾಗ ಬಂದದು ಅವು ಸೂಪರೇ. ಉಸ್ಸೆ ಆ ಮೂವೀಸೇ ಈ ಮೂವಿ 100% ಬೆಸ್ಟ್. ನಾನು ಈ ಸೆಕೆಂಡ್ ನೋಡಬೇಕು. ನೀ ಅಲ್ಲಿ ಬರ್ತಾರೆ, ಅವರ ರೀಲ್ ಮಾಡ್ತಾರೆ, ಅವರು ಎಲ್ಲಿ ಬರ್ತಾರೆ ಅಂತ ಸುಳ್ಳೋದು ಬೇಡ. ನೀವು ಒಂದು ಇಲ್ಲಿ ಥಿಯೇಟರ್ ಬಂದು ನೋಡಿದರೆ ಈ ಮನಸ್ಸು ಕಷ್ಟಪಟ್ಟು ಇವಾಗ ಬಂದರೆ ಏನ ಇದು இந்த ஆளு வந்து சமீஷா சாரி இவர் ரொம்ப கஷ்டப்பட்டு வந்திருக்காரு. இவரை சப்போர்ட் பண்ண ஒரு பிக் ப்ரொடியூசர், பிக் டைரக்டರ್, ಬಿಗ್ ಹೀರೋ ಸಪೋರ್ಟ್ ಮಾಡಿ ಅದು ಬೇಡಲ್ಲ. ನಮ್ಮ ಜೊತೆ ಇವರು ನಾರ್ಮಲ್ ಮ್ಯಾನ್. ಇವರು ಡೌನ್ ಇದೆ ಮೇಲೆ ಬರ್ತಾರೆ. ನಮ್ಮ ಮಕ್ಕಳು ಇವ್ರಿಗೆ ಸಪೋರ್ಟ್ ಮಾಡಬೇಕು. ಏನಿದೆ ನಮ್ಮ ಸ್ಪೋರ್ಟ್ಸ್ ಮ್ಯಾನ್, ನಮ್ಮ ಸ್ಪೋರ್ಟ್ಸಲ್ಲಿ ಇಲ್ಲಿ ಬಂದಿದೆ. ನಾನು ಬಾಡಿ ಬಿಲ್ಡಿಂಗ್ ಅವರ ಬಂದಿದೆ. ನೀವು ಸಪೋರ್ಟ್ ಮಾಡಬೇಕು. ಇವರು ದೊಡ್ಡ ಹೀರೋ, ದೊಡ್ಡ ಡೈರೆಕ್ಟರ್ ಬಳಿ ಸಪೋರ್ಟ್ ಬೇಡ. ನಮ್ಮ ಮಕ್ಕಳು ಸ್ಮಾಲ್ ಮ್ಯಾನ್ ಸಪೋರ್ಟ್ ಬೇಕು. ಅವೇ ಸಪೋರ್ಟ್ ಇದೆ. ಅಲ್ಲಿ ದೇವರು ಇದ್ದಾರೆ. ದೊಡ್ಡ ಕರೋಡ್ಪತಿಗೆ ಸಪೋರ್ಟ್ ಮಾಡಿದ್ರೆ ಕರೋಡ್ಗೂ ಸಪೋರ್ಟ್ ಇಲ್ಲ. ಈ ಸಪೋರ್ಟ್ ಮಾಡಬೇಕು. ಈ ಮೂವಿಲಿ ಕಂಟೆಂಟ್ ಇರೋದು, ರಿಯಾಲಿಟಿ ಇರೋದು. ಹೌದು, ನಮ್ದು ಏನಂದ್ರೆ ನಮ್ದು ಬಾಡಿ ಬಿಲ್ಡಿಂಗ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಹಣ 6 ಪ್ಯಾಕ್ ಬೇಕು. 6 ಪ್ಯಾಕ್ ತುಂಬ ಬೆಲ್ಲ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ. 8073516055.